ಕೂಡ ನಾಮಿನೇಷನ್ ಫೈಲಿಂಗ್ ನಾಮಪತ್ರ ಸಲ್ಲಿಕೆಯ ಭರಾಟೆಯೇ ಇದೆ. ಬೆಂಗಳೂರು ಸೇರಿದಂತೆ ಹಾಸನ, ಮಂಡ್ಯ ಹೀಗೆ ಸಾಲು ಸಾಲು ಕಡೆಗಳಲ್ಲಿ ಅಭ್ಯರ್ಥಿಗಳು ತಮ್ಮ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಒಂದರ್ಥದಲ್ಲಿ ಇವತ್ತು ಇಡೀ ದಿನ ನಾಮಪತ್ರ ಸಲ್ಲಿಕೆಯ ಭರಾಟೆ ಜೋರಾಗಿರುತ್ತೆ. ಮಂಡ್ಯದಲ್ಲಿ ಸ್ಟಾರ್ ಚಂದ್ರು, ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಸ್ಟಾರ್ ಚಂದ್ರು ಅವರ ನಾಮಪತ್ರ ಸಲ್ಲಿಕೆ ವೇಳೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಕೆ ಶಿವಕುಮಾರ್ ಭಾಗಿಯಾಗಲಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಇವತ್ತು ನಾಮಪತ್ರ ಸಲ್ಲಿಕೆ ಅನ್ನೋದು ಒಂದ್ ರೀತಿ ಹೆಂಗಾಗಿದೆ ಅಂದ್ರೆ ಶಕ್ತಿ ಪ್ರದರ್ಶನದ ಮತ್ತೊಂದು ಭಾಗ ಅನ್ನೋ ರೀತಿಯಲ್ಲಿ ಆಗಿದೆ. ಶ್ರೇಯಸ್ ಅವರ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಇರ್ತಾರಂತೆ, ಹಾಗೆ ಸಚಿವ ರಾಜಣ್ಣ ಅವರು ಇರ್ತಾರೆ, ಶಿವಲಿಂಗೇಗೌಡರು, ಹೀಗೆ ಸಾಲು ಸಾಲು ಕಾಂಗ್ರೆಸ್ನ ನಾಯಕರು ಶ್ರೇಯಸ್ ಅವ್ರಿಗೂ ಕೂಡ ಸಾಥ್ ನೀಡಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಮತ್ತೊಂದು ಕಡೆ ಬೆಂಗಳೂರು ದಕ್ಷಿಣದಿಂದ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರಿಗೆ ತಂದೆ ರಾಮಲಿಂಗಾರೆಡ್ಡಿ, ಶಾಸಕ ಕೃಷ್ಣಪ್ಪ ಸಾಥ್ ಕೊಡ್ತಾರೆ. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ PC ಮೋಹನ್, ಬಹುಶಃ ಯಡಿಯೂರಪ್ಪನವರು ಸಾಥ್ ಕೊಡ್ತಾರೆ PC ಮೋಹನ್ ಅವರಿಗೆ ಅನ್ನೋ ಮಾಹಿತಿ ಇದೆ. ಒಟ್ಟಿನಲ್ಲಿ ಇವತ್ತು ಇಡೀ ದಿನ ರಸ್ತೆಗಳಲ್ಲಿ ಜಾತ್ರೆ, ಹಾಗೆ ಆಯಾ ಅಭ್ಯರ್ಥಿಗಳ ಪರವಾಗಿ ಘೋಷಣೆ ಇದೆಲ್ಲವೂ ಕೂಡ ಕಾಣಲಿಕ್ಕೆ ಸಿಗುತ್ತೆ. ಒಟ್ಟು 4 ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ನಾಮಪತ್ರ ಸಲ್ಲಿಕೆಯ ಭರಾಟೆ ಜೋರಾಗಿ ಇರಲಿದೆ. ಮತ್ತಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ ಅನ್ಸುತ್ತೆ. ಮೋಸ್ಟ್ಲಿ ನಾಮಿನೇಷನ್ ಭರಾಟೆ ಯಾವ ರೀತಿ ಇರುತ್ತೆ, ಶಕ್ತಿ ಪ್ರದರ್ಶನಕ್ಕೆ ಪ್ಲಾನಿಂಗ್ ಯಾವ ರೀತಿಯಾಗಿದೆ, ಎಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಒಂದ್ ಕಡೆ ಬಸವರಾಜ್ ಇದ್ದಾರೆ, ಮತ್ತೊಂದು ಕಡೆ ಆನಂದ್ ಕೂಡ ಜಾಯಿನ್ ಆಗಿದ್ದಾರೆ. ಖುಷ್ವಂತ್ ಹಾಸನದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೊದಲೇದಾಗಿ ಹೈ ವೋಲ್ಟೇಜ್ ಕ್ಷೇತ್ರ ಮಂಡ್ಯದಿಂದ ಮಾಹಿತಿ ಪಡ್ಕೊಳ್ಳೋಣ ಅಂತ ಅನ್ಸುತ್ತೆ. ಸ್ಟಾರ್ ಚಂದ್ರು ನಾಮಿನೇಷನ್ ಫೈಲ್ ಮಾಡ್ತಾರೆ, ಬಟ್ ಮಂಡ್ಯ ಬೇಡ, ಈಗ ಖುಷ್ವಂತ್ ಅವ್ರ ಹತ್ರ ಹೋಗ್ತೀನಿ. ಯಾಕಂದ್ರೆ ಹಾಸನದಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರು ಇವತ್ತು ನಾಮಿನೇಷನ್ ಫೈಲ್ ಮಾಡೋದ್ರಿಂದ ಅವರ ಶಕ್ತಿ ಪ್ರದರ್ಶನ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಖುಷ್ವಂತ್, ಏನ್ ಪ್ಲಾನಿಂಗ್ ಇದೆ ಶ್ರೇಯಸ್ ಪಟೇಲ್ ಅವ್ರದ್ದು ಇವತ್ತು ಸುಮಾರು 11 ಗಂಟೆಗೆ ಶ್ರೇಯಸ್ ಪಟೇಲ್ ನಾಮಪತ್ರ ಸಲ್ಲಿಸ್ತಾರೆ ಅನ್ನುವಂಥದ್ದು ಮಾಹಿತಿ. ಹಾಗೆ ಶ್ರೇಯಸ್ ಪಟೇಲ್ಗೆ ಈಗ DCM DK ಶಿವಕುಮಾರ್ ಕೂಡ ಸಾಥ್ ನೀಡ್ತಾರೆ, ಹಾಗೆ ಉಸ್ತುವಾರಿ ಸಚಿವ ರಾಜಣ್ಣ ಕೂಡ ಸಾಥ್ ನೀಡ್ತಾರೆ. ಆದ್ರೆ ಶ್ರುತಿ, ಈ ಬಾರಿ ಹೆಚ್ಚು ಗಮನಿಸಬೇಕಾಗಿದ್ದು ರಾಜಕೀಯ ಕುಟುಂಬದಲ್ಲಿ ಬದ್ಧ ವೈರಿ ಆಗಿರ್ತಕ್ಕಂತಹ ಬುಟ್ಸಂಗೌಡ ಮೊಮ್ಮಗ ಒಂದ್ ಕಡೆ ಶ್ರೇಯಸ್ ಪಟೇಲ್, ಇನ್ನೊಂದ್ ಕಡೆ ಮಾಜಿ ಪ್ರಧಾನಿ HD ದೇವೇಗೌಡ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ಅವರ ಮೊಮ್ಮಗ, ಇವರಿಬ್ಬರ 3ನೇ ತಲೆಮಾರು ಇವತ್ತು ಅಖಾಡದಲ್ಲಿ ಇರುವಂತದ್ದು. ಹೀಗಾಗಿ ಶ್ರೇಯಸ್ ಪಟೇಲ್ ಕೂಡ ಇವತ್ತು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾರೆ ಅನ್ನುವಂಥದ್ದು. ಆಸನದ ಡೈರಿ ಸರ್ಕಲ್ ನಿಂದ ಅವರು ಒಂದು ಮೆರವಣಿಗೆಯ ಮೂಲಕ ಬಂದು ನಾಮಪತ್ರವನ್ನ ಸಲ್ಲಿಸ್ತಾರೆ ಅನ್ನುವಂಥದ್ದು ಇರೋದು. ಹೀಗಾಗಿ ಸಾಕಷ್ಟು ಕಾಂಗ್ರೆಸ್ ಮುಖಂಡರಿರ್ಬೋದು ಅಥವಾ ಈಗಾಗಲೇ ಹೇಳ್ದಂತೆ DK ಶಿವಕುಮಾರ್ ಮತ್ತು ಏನು ಹಾಸನ ಉಸ್ತುವಾರಿ ಸಚಿವ ಇದ್ದಾರೆ ರಾಜಣ್ಣ, ಅವರು ಕೂಡ ಅವ್ರ ಜೊತೆ ಇರ್ತಾರೆ ಅನ್ನುವಂಥದ್ದು. ಹೀಗಾಗಿ ಈ ಬಾರಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು ಶ್ರೇಯಸ್ ಪಟೇಲ್ ಮತ್ತು ವರ್ಸಸ್ ಪ್ರಜ್ವಲ್ ರೇವಣ್ಣ ಇರುವ ಕಾರಣ ಸಾಕಷ್ಟು ಹಾಸನವು ರಾಜ್ಯದ ವಿವಿಧ ಹೈ ವೋಲ್ಟೇಜ್ ಕ್ಷೇತ್ರಗಳೇನಿದೆ ಅದರಲ್ಲಿ ಹಾಸನವು ಒಂದಾಗಿದೆ ಅನ್ನೋದಕ್ಕೆ ಯಾವುದೇ ಡೌಟ್ ಇಲ್ಲದೆ ಹೇಳ್ಬೋದು. ಹೀಗಾಗಿ ಈ ಬಾರಿ ಫಲಿತಾಂಶ ಯಾವ ರೀತಿ ಅನ್ನೋದು ಇದೆ, ಮತ್ತೆ ಇವರ ಇನ್ನ ಚುನಾವಣೆ ಇರುವಷ್ಟು ಇನ್ನೇನು ಚುನಾವಣೆ ದಿನಾಂಕದ ತನಕ ಇವರಿಬ್ಬರ ನಡುವೆ ಜಿದ್ದಾಜಿದ್ದಿ ಯಾವ ರೀತಿ ಮುಂದುವರಿಯುತ್ತೆ ಅನ್ನೋದು ಕೂಡ ಈಗ ಹಾಸನದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದಾಗಿದೆ. ಶ್ರುತಿ, ರೈಟ್, ಮಂಡ್ಯದ ಹೇಗೆ ಹಾಗಾದ್ರೆ ಯಾವ ರೀತಿ ಇರುತ್ತೆ ಭರಾಟೆ? ಸ್ಟಾರ್ ಚಂದ್ರು ಅವರ ನಾಮಿನೇಷನ್ ಫೈಲಿಂಗ್ ಪ್ರಕ್ರಿಯೆ ಸಂದರ್ಭದಲ್ಲಿ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಆನಂದ್ ನೀಡ್ತಾ ಹೋಗ್ತಾರೆ. ಆನಂದ, ಯಾರೆಲ್ಲ ಬರ್ತಿದ್ದಾರೆ ಸ್ಟಾರ್ ಚಂದ್ರು ಅವರ ಪರವಾಗಿ ನಾಮಿನೇಷನ್ ಫೈಲ್ ಮಾಡೋ ಸಂದರ್ಭದಲ್ಲಿ ನಡೆಯುವ ರೋಡ್ ಶೋ ಅಥವಾ ರ್ಯಾಲಿ ಸಂದರ್ಭದಲ್ಲಿ ಯಾರೆಲ್ಲ ಕಾಂಗ್ರೆಸ್ನ ನಾಯಕರು ಇರ್ತಾರೆ, ಹೇಗಿರುತ್ತೆ, ಎಷ್ಟೊತ್ತಿಗೆ ಹೋಗ್ತಾರೆ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ? ಸ್ಮಿತಾ, ಮೈತ್ರಿ ಅಭ್ಯರ್ಥಿ HD ಕುಮಾರಸ್ವಾಮಿ ಅವರ ವಿರುದ್ಧ ಸ್ಪರ್ಧೆ ಮಾಡ್ತಿರುವಂತಹ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರು ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ. ನಾಮಪತ್ರ ಸಲ್ಲಿಕೆ ಒಂದು ಕಡೆ ಆದರೆ ಇವತ್ತು ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ ನಡೀತಾ ಇರುವಂಥದ್ದು. ಬೆಳಿಗ್ಗೆ 10 ಗಂಟೆಗೆ ಮಂಡ್ಯದ ಶಕ್ತಿ ದೇವತೆಯಾದಂಥ ಕಾಳಿಕಾಂಬಾ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಆನಂತರ DC ಕಚೇರಿವರೆಗೂ ಕೂಡ ಬೃಹತ್ ಮೆರವಣಿಗೆ ನಡೆಯುವಂಥದ್ದು. ಅಂದರೆ ಏನು ಈ ಒಂದು ವೇಳೆ DCM DK ಶಿವಕುಮಾರ್, ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಸೇರಿದಂತೆ ಮಂಡ್ಯ ಜಿಲ್ಲೆಯ ಬಹುತೇಕ ಶಾಸಕರುಗಳು ಹಾಗೂ ಕೈ ಮುಖಂಡರುಗಳು ಭಾಗಿಯಾಗ್ತಾರೆ. ಈ ಒಂದು ಕಾರ್ಯಕ್ರಮದ ಮೂಲಕ ಒಂದು ಮೈತ್ರಿ ಅಭ್ಯರ್ಥಿಗಳಿಗೆ, ಅಂದರೆ ಮೈತ್ರಿ ಅಭ್ಯರ್ಥಿಯಾದಂತೆ ಕುಮಾರಸ್ವಾಮಿ ಅವರಿಗೆ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇರುವಂಥದ್ದು. ಅಂದರೆ ನಾವು ಈ ಬಾರಿಯ ಚುನಾವಣೆಯನ್ನು ಗೆಲ್ಲೋದಕ್ಕೆ ಎಲ್ಲ ರೀತಿಯಂಥ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದೀವಿ, ಅದೇ ರೀತಿ ಇವತ್ತು ನಾವು ನಿಮ್ಮ ವಿರುದ್ಧ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದೇವೆ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡೋ ನಿಟ್ಟಿನಲ್ಲಿ ಇವತ್ತು ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ.
ಒಂದು ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸುವಂಥ ನಿರೀಕ್ಷೆ ಇರುವಂಥದ್ದು. ಸುಮಾರು 1 ಗಂಟೆ ವೇಳೆಗೆ ಇವತ್ತು ನಾಮಿನೇಷನ್ ಅನ್ನು ಫೈಲ್ ಮಾಡ್ತಾರೆ ಸ್ಟಾರ್ ಚಂದ್ರ ಅವರು. ಇವತ್ತಿನಿಂದ ಮತ್ತಷ್ಟು ಏನು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಂಡ್ಯ ಪರಿವರ್ತನೆ ಆಗ್ತದೆ. ಸ್ಮಿತಾ. ಓಕೆ ಆನಂದ್, ಹಾಗೆ ಸಂಪರ್ಕದಲ್ಲಿ ಇರಿ. ಬಸವರಾಜ್ಗೆ ಹೋಗೋಣ. ಬಸವರಾಜ್, ಇವತ್ತು ಸೌಮ್ಯಾ ರೆಡ್ಡಿ ಅವರು ಕೂಡ ನಾಮಿನೇಷನ್ ಫೈಲ್ ಮಾಡ್ತಾರೆ. ಸಹಜವಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳು ಅಂದ ತಕ್ಷಣ ಅಲ್ಲಿ ಸಚಿವರಾದಿಯಾಗಿ ಅನೇಕರು ಬಂದ್ಬಿಡ್ತಾರೆ, ಶಕ್ತಿ ಪ್ರದರ್ಶನ ಕೂಡ ಆಗುತ್ತೆ. ಏನ್ ನಿರೀಕ್ಷೆ ಮಾಡಬಹುದು ಇವತ್ತು ನಾಮಿನೇಷನ್ ಫೈಲ್ ಮಾಡೋ ಸಂದರ್ಭದಲ್ಲಿ? ಬಸವರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಸೌಮ್ಯಾ ರೆಡ್ಡಿ ಅವರು ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಯಾವ ರೀತಿ ಪ್ಲಾನಿಂಗ್ ಆಗಿದೆ? ಶ್ರುತಿ, ಬಹಳ ಪ್ರಮುಖವಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರವನ್ನು ಈ ಬಾರಿ ಕಾಂಗ್ರೆಸ್ ಗೆಲ್ಲಬೇಕು ಅನ್ನುವಂಥ ಒಂದಷ್ಟು ಲೆಕ್ಕಾಚಾರದಲ್ಲಿ ಸೌಮ್ಯಾ ರೆಡ್ಡಿ ಅವರಿಗೆ, ಅದರಲ್ಲೂ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿನ ಒಂದಷ್ಟು ರಾಜಕೀಯವನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರು. ಅಂತಹ ಕುಟುಂಬಕ್ಕೆ ಈ ಒಂದು ಟಿಕೆಟನ್ನು ನೀಡಿರ್ತಕ್ಕಂಥದ್ದು. ಅದಕ್ಕೆ ಒಂದಷ್ಟು ಸ್ಟ್ರಾಟಜಿಗಳನ್ನು ಕೂಡ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ರೂಪಿಸ್ಕೊಳ್ತಾ ಇದೆ. ಅದರ ಮೊದಲ ಭಾಗವಾಗಿ ಇವತ್ತು ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ. ಜಯನಗರದ BBMP ಕಚೇರಿಯಲ್ಲಿ ಇವತ್ತು ನಾಮಿನೇಷನ್ ಅನ್ನು ಮಾಡ್ತಾರೆ DCM DK ಶಿವಕುಮಾರ್ ಅವರು. ಓಕೆ ಫೈನ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಧನ್ಯವಾದಗಳು ಬಸವರಾಜ್ ಮಾಹಿತಿಗಾಗಿ. ಮತ್ತೊಂದು ಕಡೆ ಆನಂದ್ ಕುಶ್ವಂತ್ ಕೂಡ ಮಾಹಿತಿ ಕೊಡ್ತಾ ಇದ್ರು, ಧನ್ಯವಾದಗಳು. ಕಾದ್ ನೋಡೋಣ ಇವತ್ತು ನಾಮಿನೇಷನ್ ಫೈಲ್ ಮಾಡೋ ಸಂದರ್ಭದಲ್ಲಿ ಯಾವ್ಯಾವ ಅಭ್ಯರ್ಥಿಗಳ ರೋಡ್ ಶೋ, ಪ್ರಚಾರ, ಶಕ್ತಿ ಪ್ರದರ್ಶನ ಯಾವ ರೀತಿ ಇರುತ್ತೆ ಅನ್ನೋದನ್ನ ಇಡೀ ದಿನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಆ ಸುದ್ದಿಗಳನ್ನ ಇಡುತ್ತೆ. ನಾಳೆ